ಹಾಡಗಲೇ ಸರಕದ್ದು ಪರಾರಿಯಾಗಿದ್ದ ಖದೀಮರನ್ನ ಬಂಧಿಸಲಾಗಿದೆ. ಬಾಗಲಕೋಟೆ ಪೊಲೀಸರಿಂದ ಇಬ್ಬರು ಸರಗಳ್ಳರ ಬಂಧನವಾಗಿದೆ. ಕಸ ಗುಡಿಸುತ್ತಿದ್ದಂಥ ಮಹಿಳೆಯ ಸರವನ್ನ ಆ ಖದೀಮರು ಕದ್ದಿದ್ರು. ಕಸ ಗುಡಿಸುವಂಥ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಇಬ್ಬರು ಸರಗಳ್ಳರು ಸರಗಳ್ಳತನ ಮಾಡಿ ಪರಾರಿಯಾಗಿದ್ದರು. ಆ ಇಬ್ಬರನ್ನ ಬಾಗಲಕೋಟೆ ನಗರದ ನವನಗರದಲ್ಲಿ ಬಂಧಿಸಲಾಗಿದೆ. ಕಳೆದ ಒಂದು ತಿಂಗಳಿನಿಂದ ಆಕ್ಟಿವ್ ಆಗಿದ್ರು ಈ ಕಳ್ಳರ ಗ್ಯಾಂಗ್. ಮುಧೋಳದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ. ಚಿನ್ನ ಮತ್ತು ಬೈಕನ್ನು ಜಪ್ತಿ ಮಾಡಲಾಗಿದೆ. ಮುಧೋಳ ನಿವಾಸಿಗಳಾದಂಥ ಹೊಳೆಬಸಯ್ಯ, ಸಚಿನ್ ಇಬ್ಬರು ಬಂಧಿತರಾಗಿದ್ದಾರೆ. ಬಂಧಿತರಿಂದ 62 ಗ್ರಾಂ ಚಿನ್ನದ ಸರ, ಒಂದು ಬೈಕನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೀಗೆ ಬಂದು ಒಬ್ಬ ಕದ್ದು ಪರಾರಿ ಆಗ್ತಾನೆ, ಇನ್ನೊಬ್ಬ ಬೈಕ್ನಲ್ಲಿ ಕೂರಿಸ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾನೆ. ಇದೊಂದು ಖಯಾಲಿ. ಅವರಿಬ್ಬರು ಈ ರೀತಿಯ ಸರಗಳ್ಳತನ ಕೆಳೆದಿದ್ದರು. ಸುಲಭವಾಗಿ ದುಡ್ಡು ಮಾಡಬಹುದು ಎನ್ನುವ ಮಾರ್ಗವನ್ನು ಹುಡುಕಿ ಕಳ್ಳತನ ಮಾಡ್ತಾಯಿದ್ರು. ಇದೀಗ ಅರೆಸ್ಟ್ ಆಗಿದ್ದಾರೆ, ಜೈಲಿನ ಕಂಬಿ ಎಣಿಸ್ತಾ ಇದ್ದಾರೆ. ಇಬ್ಬರು ಸರಗಳ್ಳರ ಮುಖಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಮುಧೋಳದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಹೊಳೆಬಸಯ್ಯ ಮತ್ತು ಸಚಿನ್ ಅಂತ ಹೇಳಿ. ಇನ್ನು ಒಬ್ಬ ಆಗಿನೂ ಮೀಸೆ ಚಿಗುರ್ತಾ ಇದ್ದಂಥ ಹುಡುಗ ಅವನು. ಇಬ್ಬರು ಕೂಡ ಯುವಕರೇ ಆಗಿದ್ದಾರೆ, ಚಿಕ್ಕ ವಯಸ್ಸಿನವರೇ ಇದ್ದಾರೆ. ಈ ಕಳ್ಳತನದ ಹಾದಿಯನ್ನು ಯಾಕೆ ಹಿಡಿದ್ರೋ ಗೊತ್ತಿಲ್ಲ. ಓದುವ ವಯಸ್ಸು, ಭವಿಷ್ಯವನ್ನು ರೂಪಿಸಿಕೊಳ್ಳುವ ವಯಸ್ಸಿನಲ್ಲೇ ಅಡ್ಡದಾರಿ ತುಳಿದು ಕಳ್ಳತನವನ್ನು ಮಾಡಿ ಹೀಗೆ ಭಯ ಹುಟ್ಟಿಸಿದಂಥ ಈ ಇಬ್ಬರು ಖದೀಮರನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿದ್ದಂಥ CCTVಯಲ್ಲಿ ಅವರ ರೆಕಾರ್ಡ್ ಆಗಿತ್ತು. ಅದನ್ನು ಅವರು ಯಾವ ಮಾರ್ಗದಿಂದ ಹೇಗೆ ಸಂಚರಿಸಿದ್ದಾರೆ ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಿದ್ರು. ಈ ಮನೆಯಿಂದ ಹೇಗೆ ಕಳ್ಳತನ ಮಾಡಿ ಓಡಿ ಹೋದಾಗ ಅಲ್ಲೊಬ್ಬ ಬೈಕಿನವನಿರ್ತಾನೆ. ಆ ಬೈಕಿನವನು ಅವನನ್ನು ಹತ್ತಿಸಿಕೊಳ್ತಾನೆ. ಆ ಸಂದರ್ಭದಲ್ಲಿ ಆ CCTVಗಳನ್ನು ಫಾಲೋ ಮಾಡ್ಕೊಂಡು ಹೋದಾಗ ಅವರ ಇಡೀ ಜಾತಕ ಸಿಕ್ಕಿದೆ. ಈ ಮುಧೋಳದಲ್ಲಿ ಅವರನ್ನ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಕರೆತರಲಾಗಿದೆ.